ಗರ್ಭವತಿ ಸವತಿ ಮಗಳು ಭಾಗ 8ರಲ್ಲಿ ನಂದಿನಿ ಕಾಡಲ್ಲಿ ತುಂಬಾ ನೋವನ್ಭವಿಸ್ತಿರ್ತಾಳೆ. ಹುಲಿ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರುತ್ತೆ. ಆಪರೇಷನ್ ಥಿಯೇಟರ್ ನಂದಿನಿ ನೋವನ್ಭವಿಸ್ತಿರ್ತಾಳೆ. ಸುದರ್ಶನ್ ಹೀರೋ ಮುರಾರಿ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಅಂತ ಮಾಯ್ದ ಮಾತು ಹೇಳಿ ಗೀತಾನ್ನ ಮತ್ತೆ ಅಪರ್ಣನ ಸಿಟಿ ಕರ್ಕೊಂಡ್ ಬರ್ತಾನೆ. ಹಾಲಲ್ಲಿ ನಿದ್ದೆ ಮಾತ್ರೆ ಕಲಿಸ್ತಾನೆ. ಸೀರೆಗಳನ್ನ ಪೂರ್ತಿ ಮಾರಾಟ ಮಾಡಿ ಅಂಜಯ್ಯ ಮನೆಗೆ ಬರ್ತಾನೆ. ಅಂಜಯ್ಯನದು ಕೂಡು ಕುಟುಂಬ ಈಗ ಊರಿಗೊಬ್ರಾಗಿದ್ದಾರೆ. ಅದಾದ್ಮೇಲೆ ಏನಾಯ್ತು ಅಂತ ಈಗ ಗರ್ಭವತಿ ಸವತಿ ಮಗಳು ಭಾಗ 9ರಲ್ಲಿ ನಾವು ತಿಳ್ಕೊಳ್ಳೋಣ. ಸುದರ್ಶನ್ ಮನೇಲಿ ಸೋಫಾ ಮೇಲೆ ಗೀತಾ ಅಪರ್ಣ ಕೂತಿರ್ತಾರೆ. ಅಡುಗೆ ಮನೇಲಿ ಹಾಲಲ್ಲಿ ನಿದ್ರೆ ಮಾತ್ರೆ ಹಾಕಿ ಆ ಹಾಲನ್ನ ಸುದರ್ಶನ್ ಗೀತಾ ಮತ್ತು ಅಪರ್ಣನ್ಗೆ ಅಂತ ತರ್ತಾನೆ. ಆಂಟಿ, ಗೀತಾ, ಹಾಲು ತಗೊಳ್ಳಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಅದಾದ್ಮೇಲೆ ನಾವು ಹೀರೋ ಮುರಾರಿ ಸಿನಿಮಾದ ಶೂಟಿಂಗ್ ಹೋಗೋಣ ಅಂತ ಹೇಳಿ ಗೀತಾ ಮತ್ತು ಅಪರ್ಣನ್ಗೆ ಹಾಲಿನ ಗ್ಲಾಸ್ ಕೊಡ್ತಾನೆ. ಗೀತಾ ಮತ್ತು ಅಪರ್ಣ ಸುದರ್ಶನ್ ಕೊಟ್ಟ ಆ ಹಾಲನ್ನ ತಗೊಂಡು ಇಬ್ರು ಆ ಹಾಲ್ನ ಕುಡಿತಾರೆ. ಅದಾದ್ಮೇಲೆ ಸುದರ್ಶನ್ ಖಾಲಿ ಗ್ಲಾಸ್ಗಳನ್ನ ತಗೊಂಡು ಅಡುಗೆ ಮನೆಗೆ ಅಲ್ಲಿಂದ ಹೋಗ್ತಾನೆ. ಇನ್ನು ಅಲ್ಲಿ ನಿಂತ್ಕೊಂಡು ಅಪರ್ಣ ಮತ್ತೆ ಗೀತಾನ ಗಮನಿಸ್ತಾನೆ. ಬರೀ 10 ನಿಮಿಷಗಳಲ್ಲಿ ಇಬ್ರು ಜ್ಞಾನ ತಪ್ಪಿ ಬೀಳ್ತಾರೆ. ಅದನ್ನ ಗಮನಿಸಿದ ಸುದರ್ಶನ್ ಅವ್ರ ಹತ್ರಕ್ ಬರ್ತಾನೆ. ಅಪರ್ಣ ಮತ್ತು ಗೀತಾ ಇಬ್ರು ಪ್ರಜ್ಞೆ ತಪ್ಪಿ ಬಿದ್ದಿರ್ತಾರೆ. ತಡ ಮಾಡದೆ ಸುದರ್ಶನ್ ಅವರಿಬ್ರನ್ನು ಕಾರಲ್ಲಿ ಹತ್ತಿಸ್ತಾನೆ. ಮನೆಗೆ ಬೀಗ ಹಾಕಿ ಕಾರ್ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸುದರ್ಶನ್ ಆ ಕಾರ್ನ ಡ್ರೈವ್ ಮಾಡ್ತಾ ಸೆಲ್ ಫೋನ್ ತಗೊಂಡು ಸೋಕಿ ಕಾಲ್ ಮಾಡ್ತಾನೆ. ಸೋಕ್ ಬಾಲ್ಕನಿಲಿ ಹೊರಗಡೆ ನಿಂತ್ಕೊಂಡು ಸುತ್ತಲೂ ನೋಡ್ತಿರ್ತಾನೆ. ಅವನ್ ಸೆಲ್ ಫೋನ್ ರಿಂಗ್ ಆಗ್ತಿರುತ್ತೆ. ಸೋಕ್ ಫೋನ್ನ ನೋಡ್ತಾನೆ. ಸುದರ್ಶನ್ ಕಾಲಿಂಗ್ ಅಂತ ಇರುತ್ತೆ. ಸಂತೋಷ ಪಡ್ತಾನೆ. ಆನಂದದಿಂದ ಕಾಲ್ನ ರಿಸೀವ್ ಮಾಡ್ತಾನೆ. ಏನೋ ಹೋದ್ ಕೆಲ್ಸ ಆಯ್ತಾ? ತಗೊಂಡ್ ಬರ್ತಾ ಇದೀಯಾ? ಆಯ್ತಣ್ಣ, ನಿನ್ನ ಹತ್ರಕ್ಕೆ ತಗೊಂಡ್ ಬರ್ತಿದ್ದೀನಿ. ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ನೀನು ಒಪ್ಕೊಂಡ್ರೆ ಮಾತ್ರ ನಾನು ತಗೊಂಡ್ ಬರ್ತೀನಿ, ಇಲ್ಲ ಅಂದ್ರೆ ಮಸ್ತಾನ್ ಹತ್ರಕ್ಕೆ ಹೋಗ್ಬಿಡ್ತೀನಿ. ಸರಕ್ನ ನೋಡ್ದೆ ಹೇಗೋ ರೇಟ್ ಫಿಕ್ಸ್ ಮಾಡ್ಲಿ? ನಾನು ಇದಕ್ಕೂ ಮುಂಚೆ ಎಷ್ಟೋ ಸಾರಿ ಸರಕು ತಗೊಂಬಂದಿದ್ದೀನಿ. ಯಾವತ್ತಾದ್ರೂ ಫೇಲ್ ಆಗಿದ್ಯಾ? ಇಲ್ವಲ್ಲ. ಆ ವಿಷಯ ನಿನಗೂ ಗೊತ್ತಲ್ವಾ? ಸರಿ, ನಿನ್ ಮೇಲಿರೋ ನಂಬಿಕೆಗೆ ನೀನ್ ಹೇಳಿರೋ ರೇಟ್ಗೆ ಒಪ್ಕೊಳ್ತೀನಿ. ಇವಾಗ ಎಲ್ಲಿದ್ಯಾ? ನಿನ್ ಫೋನ್ ಇಡೋ ಹೊತ್ತಿಗೆ ನಿನ್ ಮುಂದೆ ಇರ್ತೀನಿ ಅಂತ ಹೇಳಿ ಸುದರ್ಶನ್ ಕಾರ್ನ ಒಂದು ಮೂಲೆಯಲ್ಲಿ ತಿರುಗಿಸ್ತಾ ಒಂದು ಅಪಾರ್ಟ್ ಮುಂದ್ಗಡೆ ನಿಲ್ಲಿಸ್ತಾನೆ. ಕಾರಿಂದ ಇಳಿದು ಗೀತಾನ ಭುಜದ ಮೇಲೆ ಹಾಕೊಂಡು ಲಿಫ್ಟಲ್ಲಿ ಟೆರೆಸ್ಗೆ ಹೋಗ್ತಾನೆ ಸುದರ್ಶನ್. ಅಲ್ಲಿ ಸೋಕಿರ್ತಾನೆ. ಟೆರೆಸ್ ಮೇಲಿರೋ ರೂಮ್ಗೆ ಇಬ್ರು ಹೋಗ್ತಾರೆ. ಸುದರ್ಶನ್ ಗೀತಾನ ಮಂಚದ ಮೇಲೆ ಮಲಗಿಸ್ತಾನೆ. ಸೋಕ್ ಗೀತಾನ ನೋಡೋದ್ರಲ್ಲಿ ತನ್ಮಯನಾಗಿರ್ತಾನೆ. ಅವನು ಗೀತಾನ ನೋಡ್ತಾ ಇದ್ದ ಹಾಗೆ ಅವನ ಕಣ್ಣುಗಳು ಹೊಳೆಯುತ್ತವೆ. ಸೋಕ್ಗೆ ಹುಚ್ಚು ಆನಂದ ಆಗುತ್ತೆ, ಸಂತೋಷನೂ ಆಗುತ್ತೆ. ಸೋಕ್ ಇಲ್ಲಿವರೆಗೂ ಇಷ್ಟು ಸುಂದರವಾದ ಹುಡುಗಿನ ನೋಡಿರೋದೂ ಇಲ್ಲ, ಉಪಯೋಗಿಸಿರೋದೂ ಇಲ್ಲ. ಈಗ ಅವನು ಅವಳ ಅಂದಾನ ಒಂದೇ ಸಾರಿ ಹೀಗೆ ನೋಡ್ತಾ ಇದ್ದ ಹಾಗೆ ಅವನ ಕಣ್ಣುಗಳು ಹೊಳೆಯುತ್ತವೆ. ಏ ಸುದರ್ಶನ್, ನನಗೆ ಇನ್ನು ಇಂಥ ಹಕ್ಕಿಗಳು ಬೇಕು ಕಣೋ. ನೀನ್ ಎಲ್ಲಿಗೆ ಹೋಗ್ತೀಯೋ ಗೊತ್ತಿಲ್ಲ, ಹೇಗ್ ತಗೊಂಡ್ ಬರ್ತೀಯೋ ಗೊತ್ತಿಲ್ಲ, ನನಗ್ ಮಾತ್ರ ಇಂಥ ಹಕ್ಕಿಗಳು ಇನ್ನೂ ಬೇಕು. ಅಣ್ಣ, ಫಸ್ಟ್ ರೇಟ್ ಫಿಕ್ಸ್ ಮಾಡು. ನಿನಗೆ ಎಷ್ಟು ಹಕ್ಕಿಗಳು ಬೇಕೋ ಅಷ್ಟು ಹಕ್ಕಿಗಳು ನಿನ್ನ ಹತ್ರ ಹಾರ್ಕೊಂಡ್ ಬರುತ್ತವೆ. ಇನ್ನು ಒಂದು ಮಾತು ಮರು ಮಾತಾಡದೆ ಸೋಕ್ ಸುದರ್ಶನ್ಗೆ 1,00,000 ಕೈ ಕೊಡ್ತಾನೆ. ಅದನ್ನ ನೋಡಿ ಸುದರ್ಶನ್ ಕಳೆದು ಹೋಗ್ತಾನೆ, ಸಂತೋಷ ಪಡ್ತಾನೆ. ನೋಡೋ, ಇನ್ಮೇಲಿಂದ ನಿನ್ ರೇಟು 1,00,000, ಸರಿನಾ? ನೀನು ಎಷ್ಟು ಬೇಗ ಹಕ್ಕಿಗಳನ್ನ ಕರ್ಕೊಂಡ್ ಬರ್ತೀಯೋ ಅಷ್ಟು ಲಕ್ಷಗಳು ನಿನ್ ಕೈ ಸೇರುತ್ತವೆ. ಸರಿ ಅಣ್ಣ, ಆದಷ್ಟು ಬೇಗನೆ ಸಿಗ್ತೀನಿ ಅಂತ ಹೇಳಿ ಸುದರ್ಶನ್ ಅಲ್ಲಿಂದ ಕೆಳಗ್ ಬಂದು ಕಾರ್ ಹತ್ರಕ್ಕೆ ಬರ್ತಾನೆ. ಕಾರ್ ಹತ್ಕೊಂಡು ಹಾಗೆ ಮುಂದಕ್ಕೆ ಹೋಗಿ ಒಂದು ಕಾಡಿರುವಂತ ಪ್ರದೇಶದಲ್ಲಿ ಕಾರ್ ನಿಲ್ಲಿಸ್ತಾನೆ. ಪ್ರಜ್ಞೆಯಲ್ಲಿರೋ ಅಪರ್ಣನ ಕಾರಿಂದ ಇಳಿಸಿ ಅಲ್ಲೇ ಬಿಟ್ಬಿಟ್ಟು ತನ್ನನ್ನ ಯಾರೂ ನೋಡ್ಲಿಲ್ಲ ಅಂತ ಅನ್ಕೊಂಡು ಅಲ್ಲಿಂದ ಕಾರ್ ಹತ್ತಿ ಮುಂದಕ್ಕೆ ಹೋಗ್ತಾನೆ ಸುದರ್ಶನ್. ಸುದರ್ಶನ್ ತನ್ನನ್ನ ಯಾರೂ ನೋಡ್ಲಿಲ್ಲ ಅಂತ ಅನ್ಕೊಳ್ತಾನೆ. ಆದ್ರೆ ಆ ದೇವರು 3ನೇ ಕಣ್ಣಿಂದ ನೋಡ್ತಿರ್ತಾನೆ ಅನ್ನೋದನ್ನ ಮರ್ತು ಬಿಡ್ತಾನೆ. ಯಾರೆಲ್ಲಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬಹುದು, ಆದ್ರೆ 3ನೇ ಕಣ್ಣಿಂದ ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಆ 3ನೇ ಕಣ್ಣೆ ತನ್ನ ಪಾಲಿನ ಮೃತ್ಯು ಆಗುತ್ತೆ ಅಂತ ಸುದರ್ಶನ್ ಗೊತ್ತಿರಲ್ಲ, ಗೊತ್ತು ಮಾಡ್ಕೊಳ್ಳಲ್ಲ. ಗೊತ್ತಾಗ್ಸ್ಕೊಳ್ಳೋ ಹೊತ್ತಿಗೆ ಅವನ್ ಜೀವನ ಅವನ್ ಕೈಯಿಂದ ಜಾರ್ ಹೋಗಿರುತ್ತೆ. ಸುದರ್ಶನ್ ಕಾರಲ್ಲಿ ಹ್ಯಾಪಿಯಾಗಿ ಮುಂದಕ್ಕೆ ಹೋಗ್ತಾ ಇರ್ತಾನೆ. ಇನ್ನೊಂದು ಹಕ್ಕಿನ ಹುಡುಕ್ಬೇಕು, ಎಲ್ಲಿ ಹುಡುಕ್ಬೇಕು ಅಂತ ಅನ್ಕೊಂಡು ಸುದರ್ಶನ್ ಮುಂದಕ್ಕೆ ಹೋಗ್ತಾ ಇರುವಾಗ ಅವನ ಫೋನ್ ರಿಂಗ್ ಆಗುತ್ತೆ. ನೋಡ್ತಾನೆ, ಯಾವುದೋ ಅನ್ನೋನ್ ನಂಬರ್.
ಹಾಗೆ ಸ್ವಲ್ಪ ಡೌಟ್ ಇರೋ ನಂಬರ್ ಕೂಡ. ಸುದರ್ಶನ್ ಸ್ವಲ್ಪ ಹೊತ್ತು ಯೋಚಿಸ್ತಾನೆ. ರಿಂಗ್ ಆಗೋದು ಕಟ್ ಆಗೋದು ಆಗ್ತಿರುತ್ತೆ, ಮತ್ತೆ ರಿಂಗ್ ಆಗುತ್ತೆ. ಇನ್ನು ವಿಧಿ ಇಲ್ಲ, ಮಾತಾಡ್ಲೇಬೇಕು ಅಂತ ಕಾರ್ನ ಪಕ್ಕಕ್ಕೆ ಹಾಕಿ ಕಾಲ್ ರಿಸೀವ್ ಮಾಡ್ತಾನೆ. ಹಲೋ, ಯಾರು ಹೇಳಿ? ಇನ್ನು ಫ್ರೇಮಲ್ಲಿ ಮುಖಕ್ಕೆ ಕಪ್ಪನೆಯ ಮುಸ್ಕ್ ಹಾಕೊಂಡಿರೋ ವ್ಯಕ್ತಿ ಬರ್ತಾನೆ. ಹಲೋ, ಯಾರು? ಅರೆ, ಯಾರಂದ್ರೆ ಮಾತಾಡ್ತಾ ಇಲ್ವಲ್ಲ? ಯಾರ್ ಬೇಕಾಗಿತ್ತು? ಏನ್ ಬೇಕಾಗಿತ್ತು? ನನ್ನ ಹೆಸರು ಕಂಪ್ಯೂಟರ್. ನಿನ್ ನಂಬರ್ನ ನನ್ಗೆ ಸೋಕ್ ಕೊಟ್ಟ. ನೀನು ಒಂದ್ ಕೆಲ್ಸ ಮಾಡ್ಬೇಕು. ಹೇಳಿ ಸರ್, ಏನ್ ಕೆಲ್ಸ ಮಾಡ್ಬೇಕು? ಎಷ್ಟ್ ರೇಟ್ ಕೊಡ್ತೀರಾ? ಮೊದ್ಲು ಕೆಲ್ಸ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊ. ಆ ಕೆಲ್ಸನ ನೀನು ಮಾಡ್ತೀಯ ಅಂತ ಆದ್ರೆ ಎಸ್ ಅಂತ ಹೇಳೋ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಒಂದ್ಸಾರಿ ಕಮಿಟ್ಮೆಂಟ್ ಕೊಟ್ಟಾದ್ಮೇಲೆ ಆ ಟೈಮಲ್ಲಿ ಆ ಕೆಲ್ಸನ ಫಿನಿಶ್ ಮಾಡ್ಬೇಕು. ಫೋನಲ್ಲಿ ಆ ಮಾತು ಕೇಳಿಸ್ಕೊಂಡ ಸುದರ್ಶನ್ಗೆ ಸ್ವಲ್ಪ ಆತಂಕ ಆಗುತ್ತೆ. ಯಾರಿವನು ವಿಚಿತ್ರವಾಗಿ ಮಾತಾಡ್ತಿದ್ದಾನಲ್ಲ, ಇವನ ಹತ್ರ ಡೀಲಿಂಗ್ ಇಟ್ಕೊಳ್ಳೋದಾ ಬೇಡ್ವಾ ಅಂತ ಸುದರ್ಶನ್ ಆಲೋಚನೆ ಮಾಡ್ತಿರುವಾಗ ಫೋನ್ ಮತ್ತೆ ರಿಂಗ್ ಆಗುತ್ತೆ. ಹೊಸ ನಂಬರ್. ಕಾಲ್ನ ರಿಸೀವ್ ಮಾಡ್ತಾನೆ. ಏನಾಯ್ತು, ಯೋಚನೆ ಮಾಡ್ದ್ಯಾ? ಓಕೆ, ಹೇಳಿ, ಮಾಡ್ತೀನಿ, ಏನಾದ್ರೂ ಮಾಡ್ತೀನಿ. ವರ್ಕ್ ವಿಷಯದಲ್ಲಿ ನಾನ್ ಗ್ಯಾರಂಟಿ. ನೀನ್ ಮಾಡ್ಬೇಕಾಗಿರೋ ಕೆಲ್ಸ 9 ತಿಂಗಳ ತುಂಬು ಗರ್ಭಿಣಿಗೆ ಮಾಯ್ದ ಮಾತುಗಳನ್ನ ಹೇಳಿ ನನ್ನ ಹತ್ರ ಕರ್ಕೊಂಡ್ ಬಂದು ನನಗೆ ಮಾರ್ಬೇಕು. ಕೆಲ್ಸ ಆದ್ಮೇಲೆ ದುಡ್ಡು ಸಿಗತ್ತೆ ಅಂತ ಹೇಳ್ತಾನೆ. ಆ ಕಾಲ್ ಕಟ್ ಆಗುತ್ತೆ. ಇನ್ನೊಂದ್ ಕಡೆಗೆ ಮಲ್ಕೊಂಡಿರೋ ಗೀತನಿಗೆ ಪ್ರಜ್ಞೆ ಬರುತ್ತೆ. ಕಣ್ ತೆಗೆದು ನೋಡ್ತಾಳೆ. ಎದ್ ನಿಲ್ತಾಳೆ. ಒಂದು ಕ್ಷಣ ನಾನು ಎಲ್ಲಿದ್ದೀನೋ ಏನೋ ಅನ್ನೋ ಪರಿಸ್ಥಿತಿ. ಚಿಕ್ಕ ಕೋಣೆ, ತಿರುಗ್ತಾ ಇರೋ ಗಡಿಯಾರ, ಮುರಿದೋಗಿರೋ ಮರದ ಕುರ್ಚಿ ಮೇಲೆ ಬಿರಿಯಾನಿ ಪೊಟ್ಟಣ ಇರುತ್ತೆ. ಕಿಟಕಿ ತೆರೆದೇ ಇರುತ್ತೆ, ಬಾಗಿಲುಗಳು ಮುಚ್ಚಿರುತ್ತೆ. ಗೀತನಿಗೆ ಎಲ್ಲ ಅಯೋಮಯವಾಗಿ ಕಾಣಿಸ್ತಾ ಇರುತ್ತೆ. ಯಾರಾದ್ರೂ ಇದ್ದೀರಾ? ಅಮ್ಮ, ಅಮ್ಮ, ಯಾರಾದ್ರೂ ಇದ್ದೀರಾ? ಸುದರ್ಶನ್, ಸುದರ್ಶನ್, ಯಾರಿದ್ದೀರಾ ಅಂತ ಗೀತಾ ಅಳ್ತಾ ಇರ್ತಾಳೆ. ಬಾಗಿಲು ತೆರ್ಕೊಳ್ಳುತ್ತೆ. ಗೀತಾ ಆ ಕಡೆ ನೋಡ್ತಾಳೆ. ಸೋಕ್ ಒಳಗಡೆ ಬರ್ತಾನೆ. ಯಾರ್ ನೀವು? ಸುದರ್ಶನ್ ಎಲ್ಲಿ? ನಮ್ಮಮ್ಮ ಎಲ್ಲಿ? ನನ್ನನ್ನು ಇಲ್ಯಾಕ್ ಕರ್ಕೊಂಬಂದ್ರಿ? ಗಿಳಿಯೇ ಗಿಳಿಯೇ, ಆವೇಶ ಪಡ್ಬೇಡ. ನೀನು ಎಷ್ಟೇ ಕೂಗಾಡಿದ್ರು ಎಷ್ಟೇ ಕಿರ್ಚಾಡಿದ್ರು ಯಾರಿಗೂ ಕೇಳ್ಸಲ್ಲ. ಇಲ್ಲಿ ಯಾರು ಬರಲ್ಲ. ಯಾರ್ ನೀನು? ಸುದರ್ಶನ್ ಎಲ್ಲಿ? ನೋಡು, ಆ ಸುದರ್ಶನ್ ನಿನ್ನ ನನಗೆ 1 ಲಕ್ಷಕ್ಕೆ ಮಾರಿ ಹೋಗ್ಬಿಟ್ಟ. ಗೀತಾ ಆ ಮಾತು ಕೇಳಿಸ್ಕೊಂಡು ಆಶ್ಚರ್ಯ ಪಡ್ತಾಳೆ, ಅಳ್ತಾಳೆ. ಆ ಸುದರ್ಶನ್ ಸಿನಿಮಾ ಡೈರೆಕ್ಟರ್ ಅಲ್ವಾ? ಆ ಮಾತು ಕೇಳಿಸ್ಕೊಂಡು ಸೋಕ್ ಜೋರಾಗಿ ನಗ್ತಾನೆ. ಓಹೋ, ಆ ಸುದರ್ಶನ್ ಅವನು ಡೈರೆಕ್ಟರ್ ಅಂತ ಹೇಳಿ ನಿನ್ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ನನಗೆ ಮಾರ್ ಹೋಗಿದ್ದಾನೆ. ನಿನ್ನ ಅಂದ ನೋಡ್ತಾ ಇದ್ರೆ ಹುಚ್ಚಿಡಿಯುತ್ತೆ. ಸೇಬು ಹಣ್ಣಿನ ತರ ನಿನ್ನನ್ನ ಕಚ್ಕೊಂಡು ತಿನ್ಬೇಕನ್ಸುತ್ತೆ. ನಾನ್ ಸತ್ರು ಪರವಾಗಿಲ್ಲ, ನಿನ್ ಕೈಗೆ ಮಾತ್ರ ಸಿಗಲ್ಲ. ನೀನಿನ್ನು ಸಿನಿಮಾ ಹೀರೋಯಿನ್ ಆಗಿಲ್ಲ, ಆಗ್ಲೇ ಇಷ್ಟೊಂದು ಡೈಲಾಗ್ ಹೇಳ್ತಾ ಇದೀಯಾ? ಗೀತಾ ಏನು ಮಾತಾಡದೆ ಸೋಕ್ನ ಕೋಪದಿಂದ ನೋಡ್ತಿರ್ತಾಳೆ. ಏಯ್, ನಾನು ಬಜಾರ್ಗೆ ಹೋಗಿ ಬೇಕಾಗಿರೋದನ್ನೆಲ್ಲ ತಗೊಂಡ್ ಬರ್ತೀನಿ. ಅಲ್ಲಿದೆ ನೋಡು ಬಾತ್ರೂಮ್, ಹೋಗಿ ಸ್ನಾನ ಮಾಡಿ ಸಿದ್ಧವಾಗಿರೋ. ಇವತ್ತು ನಮ್ಮ ಶೋಭನಾ. ಅಮ್ಮ, ಅಮ್ಮ, ಎಲ್ಲಿದೀಯ ಅಮ್ಮ? ನಾವ್ ಮೋಸ ಹೋಗ್ಬಿಟ್ವಿ. ಆ ₹1,00,000 ಕೊಟ್ಟು ನಿನ್ನನ್ನ ಕೊಂಡ್ಕೊಂಡಿದ್ದು ನಾನೇ. ಅವತ್ತಿನಿಂದಾನೇ ನೀನು ನನ್ನೋಳಾದೆ, ಹಾಗೆ ನನ್ನ ದಾಸಿ ಕೂಡ. ನಾನ್ ಹೇಳಿದ್ದನ್ನೇ ಮಾಡ್ಬೇಕು, ನಾನ್ ಹೇಳಿದ್ದನ್ನೇ ಕೇಳಿಸ್ಕೋಬೇಕು. ಇವಾಗ್ನಿಂದ ನಿನ್ನ ಬದುಕು ಏನಾದ್ರೂ ಅದು ನನ್ನ ಕೈಯಿಂದಾನೆ. ಇಲ್ಲ ಅಂತ ಹಠ ಮಾಡಿದ್ರೆ ನಾನ್ ನಿನ್ಮೇಲಿಟ್ಟಿರೋ 1 ಲಕ್ಷನ ನಿನ್ನ ಶವದಿಂದಲಾದ್ರೂ ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ಸೋಕ್ ಅಲ್ಲಿಂದ ಬಾಗ್ಲು ಹಾಕೊಂಡು ಹೋಗ್ಬಿಡ್ತಾನೆ. ಗೀತಾ ಅಳ್ತಿರ್ತಾಳೆ. ಇನ್ನು ಅಡವಿಲಿ ಮಣ್ಣಲ್ಲಿ ಮಲ್ಕೊಂಡಿರೋ ಅಪ್ಪಣ್ಣನ್ಗೆ ಎಚ್ಚರವಾಗುತ್ತೆ. ಕಣ್ ತೆಗೆದು ನಿಧಾನವಾಗಿ ನೋಡ್ತಾಳೆ. ಸುತ್ತಲೂ ಕಾಡೆ, ಜನಸಂಚಾರನೇ ಇಲ್ದಿರೋ ಜಾಗ. ಅಪ್ಪಣ್ಣನ್ಗೆ ಭಯ ಆಗ್ತಾ ಇರುತ್ತೆ. ಭಯದಲ್ಲಿ ದಿಕ್ಕುಗಳನ್ನ ನೋಡ್ತಿರ್ತಾಳೆ. ಇದೇನಿದು? ನಾನಿರ್ಬೇಕಾಗಿದ್ದು ಸುದರ್ಶನ್ ಮನೆಯಲ್ಲ, ಇಲ್ಲೆಂಗ್ ಬಂದೆ? ಇಷ್ಟಕ್ಕೂ ನನ್ ಮಗಳಲ್ಲಿ ಅಂತ ಸುತ್ತಲೂ ನೋಡ್ತಿರ್ತಾಳೆ. ಆದ್ರೆ ಅಲ್ಲೆಲ್ಲೂ ಗೀತಾ ಕಾಣಿಸ್ತಿರಲ್ಲ. ಗೀತಾ, ಗೀತಾ, ಎಲ್ಲಿದೆಯೇ? ಅದ್ ಸುದರ್ಶನ್ ನನ್ ಮಗ ನಮ್ಮನ್ ಮೋಸ ಮಾಡ್ಬಿಟ್ಟ. ಈ ಊರ್ ಬೇರೆ ನಮಗ್ ಗೊತ್ತಿಲ್ಲ. ನೀನ್ ಎಲ್ಲಿದೀಯೇ? ನಾನಿಲ್ಲೆಲ್ಲೋ ಕಾಡಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅಲ್ಲಿಂದ ನಡ್ಕೊಂಡ್ ಬರ್ತಿದ್ದೀನಿ ಅಂತ ಹೇಳ್ತಾ ಅಪರ್ಣ ಹಾಗೆ ಮುಂದಕ್ಕೆ ನಡ್ಕೋತಾ ಹೋಗ್ತಿರ್ತಾಳೆ.
ಸೂರ್ಯ ನೆತ್ತಿ ಮೇಲೆ ಬರ್ತಿರ್ತಾನೆ. ಅಪರ್ಣನ್ಗೆ ದಾಹ ಆಗುತ್ತೆ. ನಡೆದು ಪ್ರಾಣ ಹೋಗ್ತಿರುತ್ತೆ. ಕೈ ಕಾಲುಗಳು ನೋತಾ ಇರುತ್ತವೆ. ಇನ್ನು ಸೋಕ್ ಬಾಗ್ಲು ತೆಗಿತಾನೆ. ಮಂಚದ ಮೇಲೆ ಕೂತ್ಕೊಂಡು ಗೀತಾ ಅಳ್ತಾ ಇರ್ತಾಳೆ. ಅವನ ಕೈಯಲ್ಲಿ ರೇಷ್ಮೆ ಸೀರೆ, ಮಲ್ಗೆ ಹೂವು, ಸ್ವೀಟ್ಸ್ ಇರುತ್ತೆ. ಹೇಳ್ದೆ ಅಲ್ವಾ ಗೀತಾ, ಇಲ್ಲಿ ಎಷ್ಟು ಹತ್ರನೂ ಪ್ರಯೋಜನ ಇಲ್ಲ. ತಗೋ, ಸ್ನಾನ ಮಾಡಿ ರೇಷ್ಮೆ ಸೀರೆ ಉಟ್ಕೊಂಡು ಮಲ್ಗೆ ಹೂ ಮುಟ್ಕೊಂಡು ಈ ಸ್ವೀಟ್ಸ್ ತಿಂತಾ ಇರು. ನಾನು ಹೋಗಿ ಕೆಳಗಡೆ ಇರೋ ರೂಮ್ನ ಡೆಕೋರೇಷನ್ ಮಾಡ್ತೀನಿ. ಇವಾಗ್ಲೇ ನಾನೇ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ. ಆದ್ರೆ ನಿನ್ ಕೈಗೆ ಮಾತ್ರ ನಾನ್ ಸಿಗಲ್ಲ ಅಷ್ಟೇ. ಇನ್ನು ಆ ಕೋಣೆಲಿ ಗೀತಾ ಚಾಕುನ ಹುಡುಕ್ತಿರ್ತಾಳೆ. ಇನ್ನು ಅದಾದ್ಮೇಲೆ ಏನಾಯ್ತು ಅಂತ ನಾವು ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.